ಉದ್ಯಮಿ ವಿಜಯ್ ಟಾಟಾ ವಿರುದ್ಧ ಆರೋಪಗಳನ್ನ ಮಾಡಿದ್ದಷ್ಟೇ ಅಲ್ಲ, ಪೊಲೀಸ್ ಠಾಣೆ ಮುಂದೆ ರಮೇಶ್ ಗೌಡ ಹಾಗೆ ಟೀಮ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅಮೃತಹಳ್ಳಿ ಪೊಲೀಸ್ ಠಾಣೆಯ ಎದುರು ರಮೇಶ್ ಗೌಡ ಧರಣಿಯನ್ನ ಕೂತಿದ್ದಾರೆ. ನಾನ್ ದೂರು ಕೊಟ್ಟರೂ ಕೂಡ ಎಫ್ಐಆರ್ ಆಗಿಲ್ಲ, ನನ್ನ ಮೇಲೆ ಎಫ್ಐಆರ್ ಮಾಡಿದ್ದಾರೆ ಅಂತ ಹೇಳಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಮುಂಭಾಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದಲ್ಲಿ A1 ಆಗಿರುವಂತಹ ರಮೇಶ್ ಗೌಡ, ಜೆಡಿಎಸ್ನ ಕಾರ್ಯಕರ್ತರು ಕೂಡ ರಮೇಶ್ ಗೌಡಗೆ ಸಾಥನ್ನ ಕೊಟ್ಟಿದ್ದಾರೆ. ಅಮೃತಹಳ್ಳಿ ಠಾಣೆ ಮುಂಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ತಮ್ಮ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ಉದ್ಯಮಿ ವಿಜಯ್ ಟಾಟಾ, ಆತನೇ ಬಹಳ ದೊಡ್ಡ ಫ್ರಾಡ್, ಆತನ ವಿರುದ್ಧ 141ಕ್ಕೂ ಹೆಚ್ಚು ಎಫ್ಐಆರ್ಗಳಿದ್ದಾವೆ, ಹೈಕೋರ್ಟ್ನಲ್ಲಿ ಆತನ ವಿರುದ್ಧ ಕೇಸ್ಗಳಿದ್ದಾವೆ ಅಂತ ಹೇಳಿರುವಂತಹ ರಮೇಶ್ ಗೌಡ ವಿಜಯ್ ಟಾಟಾಗೆ ಹಲವು ಸವಾಲುಗಳನ್ನ ಕೂಡ ಹಾಕಿದ್ದಾರೆ. ಏನು ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಒಬ್ಬ ಫ್ರಾಡು, ನೂರಾರು ಕೇಸ್ಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಫಾಲ್ಸ್ ಕಂಪ್ಲೇಂಟನ್ನು ಕೊಡ್ತಾರೆ. ಏನೂ ಆಧಾರ ಇಲ್ಲದೆ, ನೋ ಎವಿಡೆನ್ಸಸ್ಸು, ಏನು ಇಲ್ದಿರ್ತಕ್ಕಂಥ ಒಂದು ಕಂಪ್ಲೇಂಟ್ನ, ಫಾಲ್ಸ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾರೆ. ನಾವು ಅದೇ ಥರ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು 24 ಗಂಟೆ ಆಗಿದೆ, 24 ಗಂಟೆ ಆದರೂ ಸಹ ಅವನು NCR ಮಾಡಲಿಲ್ಲಲ್ಲ ಸರ್. ಇವರು ಏನು ಹೇಳ್ತಾರೆ ಮಾನ್ಯ ಗೃಹ ಸಚಿವರು, ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟರು ಸಹ ಅವನು ಅದನ್ನು FIR ಮಾಡಿ ತನಿಖೆ ಮಾಡಿ ಸತ್ಯಾಸತ್ಯತೆ ಗೊತ್ತಾಗ್ತದೆ ಅಂತೇಳಿ ನೂರಾರು ಬಾರಿ ಹೇಳಿದ್ದಾರೆ ಮಾನ್ಯ ಗೃಹ ಮಂತ್ರಿಗಳು. ಹಾಗಾಗಿ ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿರ್ತಕ್ಕಂಥ, ಪೊಲೀಸ್ ದಕ್ಷ ಅಧಿಕಾರಿ ಆಗಿರ್ತಕ್ಕಂಥ ದಯಾನಂದ್ ಸಾಹೇಬ್ರಲ್ಲಿ ನಾನು ಹೇಳ್ತಕ್ಕಂಥದ್ದು, ನಾನು ಈಗಾಗಲೇ ನಿನ್ನೆ ನಾನು ಕಂಪ್ಲೇಂಟ್ ಕೊಟ್ಟು ಮಾನ್ಯ ಪೊಲೀಸ್ ಆಯುಕ್ತರ ಗಮನಕ್ಕೂ ತಂದು, ಉಪ ಪೊಲೀಸ್ ಆಯುಕ್ತರ ಗಮನಕ್ಕೂ ತಂದು, ಸುಮಾರು ನಿನ್ನೆ 4:30-5 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನಲ್ಲೇ ಕುಳಿತುಕೊಂಡಿದ್ದು ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಸಹ FIR ಮಾಡಲಿಲ್ಲ. ಅವನೊಬ್ಬ ಫ್ರಾಡ್ ಕಂಪ್ಲೇಂಟ್ ಕೊಟ್ಟರೆ ವಿತಿನ್ ಮಿನಿಟ್ FIR ಆಗುತ್ತೆ. ಫಸ್ಟು NCR ಮಾಡ್ತಾರೆ, ಅದಾದಮೇಲೆ ಏನು ಈಗ BNS ಕಾಯ್ದೆ ಪ್ರಕಾರ ಅವರೇ ಹೇಳ್ತಾರೆ, ಫಸ್ಟು ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀರಿ, ಅದರಲ್ಲೇನಾದರೂ ನಮಗೆ ಕಂಡು ಬಂದರೆ FIR ಮಾಡ್ತೀರಂತ. ಸರ್, NC ಮಾಡ್ತಕ್ಕಂಥದ್ದು ಒಂದು 3 ಗಂಟೆಗೆ ಮಾಡ್ತಾರೆ, ಮತ್ತು 1 ಅವರ್ ಬಿಟ್ಟು FIR ಮಾಡ್ತಾರೆ. 1 ಅವರಲ್ಲಿ ಅದೇನು ಸರ್ ಅಂತ ತನಿಖೆ ಮಾಡಿ ಅವ್ರಿಗೆ ಗೊತ್ತಾಯಿತು? ಯಾರ್ದು ನಿಮಗೆ ಪ್ರೆಜರು? ಯಾರು ನಿಮ್ಮ ಮೇಲೆ ಈ ರೀತಿ ಕೂಡಲೇ FIR ದಾಖಲಿಸ್ಬೇಕು ಅಂತೇಳಿ ನಿಮ್ಮ ಮೇಲೆ ಯಾರು ಇಷ್ಟೆಲ್ಲ ನಿಮ್ಮ ಮೇಲೆ ಪ್ರೆಜರ್ ಬಿಲ್ಟ್ ಮಾಡ್ತಾ ಇದ್ದಾರೆ? ದಯಮಾಡಿ ಹೇಳ್ಬೇಕಲ್ವಾ? ಹಾಗಾಗಿ ನಾವು ಏನು ನಡೀತು ಅಂತೇಳಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಕೂಡಲೇ ಯಾರು ವಿಜಯ್ ತಾತ ಅಂತಿದ್ದಾರೆ, ಸಾಕಷ್ಟು ಜನಕ್ಕೆ ಚೀಟಿಂಗ್ ಮಾಡಿದ್ದಾರೆ, ನೂರಾರು ಕೇಸ್ಗಳಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವೊಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ನ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ. ಹಾಗಾಗಿ ನಾವು ವಿಧಿ ಇಲ್ಲ, ನಿನ್ನೆ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ರಿ ಪೊಲೀಸ್ ಆಯುಕ್ತರಲ್ಲಿ, ಉಪ ಪೊಲೀಸ್ ಆಯುಕ್ತರಲ್ಲಿ, ಮೊನ್ನೆ DCP ಅವರು, ಇನ್ಸ್ಪೆಕ್ಟ್ರು ಎಲ್ಲರಿಗೂ. ಆದರೆ ಅವ್ರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.